ವೆಲ್ಕಮ್ ಬ್ಯಾಕ್ ಟು ಡೇ 22 ಡಿಸಿಪ್ಲಿನ್ ಡೈರಿ. ಆಲ್ರೆಡಿ ನೋಡ್ತಾ ಇದ್ದೀವಿ, ಡೇ 21 ಆಯಿತು. ಆ್ಯಂಡ್ ಅಗೇನ್ ಈ ಡೇ 21 ಡೇಸ್ ಏನಿದೆ ಗೈಸ್, ಇದನ್ನು ಯಾವುದೇ ನೀವು ಏನೇ ಸ್ಟಾರ್ಟ್ ಮಾಡಬೇಕಾದ್ರು ಫಸ್ಟ್ 21 ಡೇಸ್ನ ನೀವು ಯಾವುದೇ ರೀತಿ ಸ್ಕಿಪ್ ಮಾಡದೆ ಹೋಗಬೇಡಿ. ಆ್ಯಂಡ್ ನಾನು ಕೆಲವೊಂದು ದಿವಸ ಒಂದೆರಡು ದಿವಸ ಸ್ಕಿಪ್ ಮಾಡಿರ್ಬೋದು, ಬಟ್ ಐ ಸ್ಟಿಲ್ ಡಿಸಿಪ್ಲಿನ್ ಆ್ಯಂಡ್ ಅಗೇನ್ ದಟ್ ಕಂಟಿನ್ಯೂಸ್. ಫಸ್ಟ್ 21 ಡೇಸ್ ಏನೇ ಮಾಡಬೇಕಾದ್ರೂ ನಾವು ಅದು ಮಾಡಿದ ತಕ್ಷಣ ನಾವು ಅದನ್ನು ಸ್ವಲ್ಪ ಹ್ಯಾಬಿಟಾಗಿ ಅಳವಡಿಸ್ಕೋಬೇಕಾಗುತ್ತೆ. ಆ್ಯಂಡ್ ಡೈಲಿ ನಾನು ವೀಡಿಯೋದಲ್ಲಿ ನನಗೆಲ್ಲ ಜಿಮ್ಮಲ್ಲಿ ಹೇಗೆ ಕನ್ಸಿಸ್ಟೆನ್ಸಿ, ಪವರ್ ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಅಂಗಡಿಯಲ್ಲಿ ಎಲ್ಲ ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತಿದ್ದೀನಿ. ಆ್ಯಂಡ್ ಇದೇ ರೀತಿ ನಾವು ಎಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಆ್ಯಂಡ್ ನಾವು ನೋಡ್ತಿದ್ವಿ ನಮ್ಮ ಜಲ್ಸಿ ಮೈಂಡ್ ಸೆಟ್ ಹೇಗಿದೆ ಅಂದರೆ, ಸಾಕಷ್ಟು ಜನ ಆಲ್ರೆಡಿ ಏನಪ್ಪ ಗುರು ನಿಮ್ಮದು ಡೈಲಿ ಪ್ರೆಸೆಂಟಾಗಿ ಆರಾಮಾಗಿರು, ಯಾಕೆ ಫ್ಯೂಚರು ರಿಯಲಿ ನಾವು ಭಾಳಷ್ಟು ಜನ ನೋಡಿದ್ವಿ ಗೈಸ್. ಆ್ಯಂಡ್ ಈಗ ಇದೇ ಪ್ರೆಸೆಂಟ್ ಅಂತ ಅನ್ಕೊತಾ ಇದ್ದು ಪ್ರೆಸೆಂಟೇ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಗೈಸ್. ನಾನು ಪ್ರೆಸೆಂಟಲ್ಲೇ ಬರ್ತಿರೋದು, ಬಟ್ ಪ್ರೆಸೆಂಟ್ ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಇಟ್ ಹೆಲ್ಪ್ಸ್ ಯು ಲಾಟ್. ನಾವೆಲ್ಲ ಭಾಳ ಕನ್ಸ್ಯೂಮ್ ಮಾಡಿ ಸ್ಯಾಟಿಸ್ಫೈ ಕಂಫರ್ಟ್ ಆಗಿರೋದ್ರಿಂದ ಏನೂ ಸಿಗಲ್ಲ. ಅದನ್ನೇ ಪ್ರೆಸೆಂಟಲ್ಲಿ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಕಡೆ ಇಂಪ್ರೂವ್ ಕೊಟ್ಟರೆ ಯಾಕೆ ಇನ್ನೂ ಚೆನ್ನಾಗಾಗ್ಬೋದು. ಈಗ ಸಾಕಷ್ಟು ಜನ ನಾವು ಹಂಗೆ ಅನ್ಕೊಂತ ಹೋದ್ಮೇಲೆ ಸಮ್ಟೈಮ್ಸ್ ಒಂದು ಏಜಲ್ಲಿ ಬಂದ ತಕ್ಷಣ ಈ ಗುರು ಎಲ್ಲ ಮಾಡಬೇಕಿತ್ತು ಅಂತ ರಿಗ್ರೆಟ್ ಫೀಲ್ ಆಗ್ಬಾರ್ದು ಗೈಸ್. ಅದಕ್ಕೋಸ್ಕರ ನಾನು ಈ ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್ನ ನಿಮ್ಮ ಜೊತೆಗೂ ಹೇಗೆ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಭಾಳ ಮುಖ್ಯ ಅಂತ ನಾನು ಈ ಡೇ 22 ಇಂದ ಇದೆಲ್ಲರಿಗೂ ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟೆ. ಆ್ಯಂಡ್ ಅಗೇನ್ ಇವತ್ತಿನ ಯೋಗ ಬಂದುಬಿಟ್ಟು ತ್ರಿಕೋನಾಸನ ಅಂತ, ಇಟ್ಸ್ ಆಲ್ಸೋ ಕಾಲ್ಡ್ ಟ್ರಯಾಂಗಲ್ ಪೋಸ್. ಅದನ್ನು ಹೇಗೆ ಮಾಡೋದು ಏನಂತ ತಿಳ್ಕೊಂಡು ಬನ್ನಿ ಗೈಸ್. ಹಾಯ್ ಗೈಸ್, ಇವತ್ತಿನ ಯೋಗ ಬಂದುಬಿಟ್ಟು ತ್ರಿಕೋನಾಸನ, ಇಟ್ಸ್ ಆಲ್ಸೋ ಕಾಲ್ಡ್ ಟ್ರಯಾಂಗಲ್ ಪೋಸ್. ನಾವು ಹೇಗೆ ತ್ರಿಕೋನಾಸನ ಟ್ರಯಾಂಗಲ್ ಹೇಗೆ ಶೇಪ್ ಮಾಡುತ್ತಲ್ಲ ಅದೇ ರೀತಿ ನಮ್ಮ ಬಾಡಿ ಕೂಡ ಅದೇ ರೀತಿ ಶೇಪ್ ಮಾಡಬೇಕಾಗುತ್ತೆ. ಆ್ಯಂಡ್ ನೋಡ್ಕೊತಾ ಇರ್ಬೋದು ಇದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗುತ್ತೆ. ಆ್ಯಂಡ್ ನೋಡ್ಕೊತಾ ವರ್ಕೌಟ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಲೆಗ್ ಡೇ. ನಾನು ನಿಮಗೆ ಮುಂಚೆ ತೋರಿಸಿದಾಗೆ ನಾನು ಸ್ಟಾರ್ಟಿಂಗ್ ಲೆಗ್ ಡೇಸಲ್ಲಿ ನನಗೆ ಮೆಟ್ಲು ಇಳಿಯೋಕೆ ಬರ್ತಿದ್ದಿಲ್ಲ. ಅವಾಗ ನಿಮಗೆ ವಿಡಿಯೋ ತೋರಿಸಿದ್ದೆ ಹೇಗೆ ಲೆಗ್ ಡೇ ಒಂಥರ ಕುಡ್ದೋರ್ ಥರ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಥರ ಆಗುತ್ತೆ. ಆ್ಯಂಡ್ ಇವತ್ತು 22 ಡೇ ಆಗಿರೋದ್ರಿಂದ ಆಲ್ರೆಡಿ 21 ಡೇಸ್ ಆಗಿದೆ. ಆ್ಯಂಡ್ ನಾನು ಮೊದಲಿನಕ್ಕಿಂತ ಇವಾಗ ಕಂಫರ್ಟೇಬಲ್ ಆಗಿದ್ದೀನಿ. ಆ್ಯಂಡ್ ದಟ್ಸ್ ದ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಗೈಸ್ ದಟ್ ಐ ಲರ್ನ್ ಇನ್ ಲೆಗ್ ಡೇ ಮೋಸ್ಟ್ ಆಫ್ ದ ಡೇ. ಆ್ಯಂಡ್ ಐ ಆಮ್ ಫೀಲಿಂಗ್ ಬೆಟರ್ ದ್ಯಾನ್ ಬಿಫೋರ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ತ್ರಿಕೋನಾಸನ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ತ್ರಿಕೋನಾಸನ ಇದು ನಾನು ಕೇವಲ 6 ತಿಂಗಳಿಂದ ಮಾಡಿದ್ರಿಂದ ನನ್ನ ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್ ಆ್ಯಂಡ್ ಮಸಲ್ ಸ್ಟ್ರೆಂತ್ ಆ್ಯಂಡ್ ಆಲ್ಸೋ ಇಂಪ್ರೂವ್ಸ್ ಲೆಗ್ ಸ್ಟ್ರೆಂತಿಗೆ ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೆ ಯಾಕೆ ನಾವೆಲ್ಲ ಗಮನ ಕೊಡಬೇಕು ಅಂತ, ನಾನು ಭಾಳಷ್ಟು ಬೆಳಗ್ಗೆ ಮಾರ್ನಿಂಗ್ ವಾಕಿಂಗ್ ಆ್ಯಂಡ್ ಯೋಗ ಎಲ್ಲ ಮಾಡುವಾಗ ನಮ್ಮ ಏಜರು ಭಾಳಷ್ಟು ಜನ ಕಮ್ಮಿ ಕಾಣಿಸೋದ್ರಿಂದ ನಾವೆಲ್ಲ ಈ ಏಜಿಂದನೇ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೆ ಗಮನ ಕೊಡಬೇಕು ಅಂತ ನಾವೆಲ್ಲರಿಗೂ. ಮತ್ತು ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಹೇಗೆ, ಇದರಿಂದ ಯಾವುದೇ ಕೆಲಸ ನಾವು ಬರೀ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ತಕ್ಷಣ ಇವೆರಡೇ ಮಾಡೋದ್ರಿಂದ ಆಗಲ್ಲ. ಯಾವುದೇ ನಿಮ್ಮ ಕೆಲಸ ಆಗೋ, ನನ್ನ ಕೆಲಸ ನಾನೇನು ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ, ನನ್ನ ಕೆಲಸದಲ್ಲೂ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಹೇಗೆ ವರ್ಕ್ ಆಗ್ತಿದೆ ಆ್ಯಂಡ್ ಲೈವ್ ಎಕ್ಸಾಂಪಲ್ ಮುಖಾಂತರ ನಿಮಗೆ ಇದೇ ಥರ ಕನ್ಸಿಸ್ಟೆನ್ಸಿನ ತೋರಿಸ್ಕೊಂತ ಹೋಗ್ತಾ ಇದ್ದೀನಿ. ಆ್ಯಂಡ್